ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ KA ಕ್ವಶನ್ಸು ಎಲ್ಲಿಂದ ಬರುತ್ತವೆ ಅಂತೇಳಿ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ರಿ. ಮತ್ತು ಕರೆಂಟ್ ಅಫೇರ್ಸು, ಸೈನ್ಸ್ ಆ್ಯಂಡ್ ಟೆಕ್ಕು ತುಂಬ ಕ್ವಶನ್ಸ್ ಕೇಳ್ತಿದ್ದಾರೆ. ಎಷ್ಟು ಓದಿದ್ರೂ ಸ್ಕೋರ್ ಆಗ್ತಿಲ್ಲ, ಎಲ್ಲಿಂದ ತೆಗಿತಿದ್ದಾರೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ. ಸೊ ಅದಕ್ಕಾಗಿ ವಿಡಿಯೋ ಮಾಡ್ತಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, KAದವ್ರದ್ದು ಪ್ಯಾಟರ್ನೇ ಇಲ್ಲ. KAದವರು ಎಲ್ಲಿಂದ ಕ್ವಶನ್ ತೆಗಿತಾರಂತ ಗೊತ್ತಾಗಲ್ಲ. ಇಡೀ ಕಾನ್ಸೆಪ್ಟನ್ನ ನೀವು ನೀಟಾಗಿ ಅರ್ಥ ಮಾಡ್ಕೊಂಡಿರಬೇಕು. ಓಕೆನಾ? ಇವಾಗ ಅವರು ಸಿಂಗಲ್ ಲೈನ್ ತೆಗೆಯೋದು ಕಡಿಮೆ ಮಾಡಿದ್ದಾರೆ. ಯಾಕಂದರೆ ಪೇಪರ್ ಲೆವೆಲು ಸ್ವಲ್ಪ ಟಫ್ ಮಾಡೋಕ್ಕೆ ಅಷ್ಟೇ ಅದು ರೀಸನ್ ಇರೋದು. ಸ್ಟೇಟ್ಮೆಂಟ್ ಜಾಸ್ತಿ ಕೇಳ್ತಿದ್ದಾರೆ. ಸ್ಟೇಟ್ಮೆಂಟ್ ಕೇಳಿದ ತಕ್ಷಣ ಏನು ಹೊಸದಾಗಿ ಏನು ಕ್ವಶನ್ ಬಂದಿರಲ್ಲ, ಅದೇ ಕ್ವಶನ್ನೇ ಸ್ಟೇಟ್ಮೆಂಟ್. ಈಗೊಂದು ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಬಂದಿತ್ತಂದರೆ ಅದರದೇ ಪಾಯಿಂಟ್ ವೈಸ್ ಕೇಳ್ತಿದ್ದಾರೆ. ಇವಾಗ ಒಂದು ಯಾವುದಾದ್ರೂ ನ್ಯೂಸ್ ಬಂದಿತ್ತಂದರೆ ಅದನ್ನು ಪಾಯಿಂಟ್ ವೈಸ್ ಕೇಳ್ತಿದ್ದಾರೆ. ಮೊದಲು ಹೆಂಗಂದರೆ ಜಸ್ಟ್ ಅದನ್ನು ಒಂದು ಲೈನ್ ಕೇಳ್ತಿದ್ರು. ಇವಾಗ ಒಂದು ಅವಾರ್ಡ್ ಕೇಳಿದರೆ ಅದರ 3-4 ಪಾಯಿಂಟ್ ಕೇಳ್ತಿದ್ದಾರೆ. ಇವಾಗ ಮೊದಲು ಜಸ್ಟ್ ಒಂದು ಅವಾರ್ಡ್ದು ಯಾರು ತೊಗೊಂಡಿದ್ರು, ಯಾವ ಆ ಥರ ಬರ್ತಿತ್ತು. ಸೊ ಇವಾಗ ನೀವು ಸಿಂಗಲ್ ಲೈನ್ ಮೇಲೆ ಬಿಟ್ಟು ಫುಲ್ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಕೊಳ್ಳಿ. ಓಕೆನಾ? ಫುಲ್ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತು ನಾನು ಹೇಳಿದ್ದೆ ಕ್ವಶನ್ಸು ಬೇಸಿಕ್ಸು ಯಾರು ಓದ್ತಿದ್ದೀರಿ ನೋಡಿ, 6 to 12 ಏನು NCERT ಇದ್ರೂ ಓದಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಬುಕ್ಸ್ ಆದರೂ 6 to 12 ಬೇಸಿಕ್ ಬುಕ್ಸ್ಗಳನ್ನು ನೀವು ನೀಟಾಗಿ ಓದ್ಕೋಬೇಕು. ಯಾಕಂದರೆ KAದವ್ರು ಜಾಸ್ತಿ ಕೇಳೋದು 6 to 12 ಏನಿದಾವಲ್ಲ ಬುಕ್ಸು, ಇದರಲ್ಲೇ ಜಾಸ್ತಿ ಕೇಳ್ತಾರೆ. ಮತ್ತು ಅವ್ರದ್ದು ಬೇಸಿಕ್ಸ್ ಜಾಸ್ತಿ ಇರ್ತವೆ. ನೀವು ಪಾಯಿಂಟ್ ವೈಸ್ ಇರ್ತವೆ, ಬಟ್ ಬೇಸಿಕ್ಸ್ನೇ ಜಾಸ್ತಿ ಕೇಳಿರ್ತಾರೆ. ನೀವು ಡೀಪಾಗಿ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಂಡು ಓದಿದ್ದೆ ಆದರೆ ನೀವು ಕ್ವಶನ್ಸ್ನ ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಓಕೆನಾ? ಮತ್ತು ನೋಡಿ, ನೀವು ಸೈನ್ಸ್ ಇದಾವಲ್ಲ, ಸೈನ್ಸು 6 to 12 ಕಲೆಕ್ಟ್ ಮಾಡ್ಕೊಳ್ಳಿ. ಸೈನ್ಸು ಮೇನ್ ಇಂಪಾರ್ಟೆಂಟ್ ಸೈನ್ಸ್ ಅಂದರೆ. ಯಾಕಂದರೆ ಅವ್ರು ಸೈನ್ಸ್ ಮೇಲೆ ಜಾಸ್ತಿ ಕೇಳ್ತಾರೆ ಅಂತ ಹೇಳಿದ್ದೆ. ನಾನು 4 ಸಬ್ಜೆಕ್ಟ್ ಹೇಳಿದೆ. ಬೇಕಿದ್ದರೆ ನೀವು ತೆಗೆದು ನೋಡ್ಬೋದು. 50ರಿಂದ 60 ಕ್ವಶನ್ ಬಂದಿದ್ದಾವೆ 4 ಸಬ್ಜೆಕ್ಟಲ್ಲಿ. ಯಾವುದಂತ ಹೇಳಿದೆ? ಕರೆಂಟ್ ಅಫೇರ್ಸ್ ಹೇಳಿದೆ, ಮತ್ತು ಮೆಂಟಲ್ ಎಬಿಲಿಟಿ ಹೇಳಿದೆ, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ ಹೇಳಿದೆ, ಆ್ಯಂಡ್ ಹಿಸ್ಟ್ರಿ ಹೇಳಿದ್ದೆ. ನೋಡಿ, ಇವು 4 ಸಬ್ಜೆಕ್ಟ್ ನಾನು ಹೇಳಿದ್ದೆ ತಾನೇ. ಇವು 4 ಸಬ್ಜೆಕ್ಟಿಂದ ನೋಡಿ ನಿಮಗೆ 60 ಕ್ವಶನ್ ಬಂದಿದ್ದಾವೆ. ಯಾಕಂದರೆ ಕರೆಂಟ್ ಅಫೇರ್ಸು ಡೈರೆಕ್ಟ್ ಕರೆಂಟ್ ಅಫೇರ್ಸ್ನು ಸಿಂಗಲ್ ಲೈನ್ ಈ ಥರನೂ ಜಾಸ್ತಿ ಕೇಳಿದ್ದಾನೆ, ಮತ್ತು ಸಬ್ಜೆಕ್ಟ್ ವೈಸ್ನು ಕೇಳ್ಕೊತ ಹೋಗಿದ್ದಾನೆ. ಆ ಥರನೂ ಕರೆಂಟ್ ಅಫೇರ್ಸ್ ಜಾಸ್ತಿ ಬಂದಿದ್ದಾವೆ. 20-25 ಕ್ವಶನ್ ಕರೆಂಟ್ ಅಫೇರ್ಸೇ ಇದ್ದಾವೆ ಅಲ್ಲಿ. ನೀವು ಸಿಂಗಲ್ ಡೈರೆಕ್ಟ್ ಕ್ವಶನ್ ತೆಗೆದ್ರೆ ಸ್ವಲ್ಪ ಕಡಿಮೆ ಅನಿಸ್ಬೋದು. ಬಟ್ ನೀವು ಅಲ್ಲಿ ಏನು ಇವಾಗ ಪಾಲಿಟಿಯಲ್ಲಿ ಬಂದಿರೋದನ್ನೇ ರಿಲೇಟೆಡ್, ಕರೆಂಟ್ ಅಫೇರ್ಸ್ ರಿಲೇಟೆಡ್. ಹಿಸ್ಟ್ರಿ ಅಂದರೆ ಬಂದರೆ ಹಿಸ್ಟ್ರಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಈ ಥರ ಕ್ವಶನ್ಸ್ ಇದ್ದಾನೆ. ಇದರಲ್ಲಿ ಜಾಸ್ತಿ ಕೇಳ್ತಾನೆ ಅವನು. ಕರೆಂಟ್ ಅಫೇರ್ಸು, ಮೆಂಟಲ್ ಎಬಿಲಿಟಿನ ನೀವು ಪರ್ಫೆಕ್ಟ್ ಆಗಿರಬೇಕು. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ಕು ಇಂಪಾರ್ಟೆಂಟು. ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ಹೇಳಿದ್ದೀನಿ ನೋಡಿ. ಮತ್ತು ಯಾವುದಂದರೆ 11th 12th ಸ್ವಲ್ಪ ಜಾಸ್ತಿ ಓದ್ಕೊಳ್ಳಿ. 11th 12th ಬುಕ್ಸ್ ಇದಾವಲ್ಲ, ಇದನ್ನು ನೀಟಾಗಿ ನೀವು ಕಾನ್ಸೆಪ್ಟನ್ನ ಸ್ಟೇಟ್ ಆದರೂ ಓದಿ, NCERTನೂ ಓದ್ಕೊಳ್ಳಿ, ನಡೆಯುತ್ತೆ. ಮತ್ತು ನೀವು ಎಲ್ಲಿಂದ ಕ್ವಶನ್ಸ್ ಬರ್ತಾವೆ ಅಂತೇಳಿ ಹೊಸ ಬುಕ್ ತೊಗೊಂಬಂದು ಓದೋದು ಆ ಥರ ಏನೂ ಮಾಡೋಕ್ಕೋಗ್ಬೇಡಿ. ಬೇಸಿಕ್ ಬುಕ್ಸ್ನ ನೀಟಾಗಿ ಹೇಳಿ. ಇನ್ನೊಂದು ಕರೆಕ್ಟಾಗಿ ಹೇಳ್ತಿದ್ದೆ ನೋಡಿ, ಓನ್ಲಿ ಬೇಸಿಕ್ ಬುಕ್ಸ್ ಓದ್ಕೊಂಡು ಆಮೇಲೆ ನಿಮಗೆ ಆಥರ್ ಬುಕ್ಸ್ ಓದ್ಕೋಬೇಕನ್ಸಿದ್ರೆ ಆಥರ್ ಬುಕ್ಸ್ನ ಒಂದೊಂದು ಓದ್ಕೊಳ್ಳಿ. ಆಥರ್ ಬುಕ್ಸ್ದು ಒಂದು ವಿಡಿಯೋ ಮಾಡಿದ್ದೀನಿ, ಯಾವುದ್ಯಾವುದು ಅಂತೇಳಿ. ಕನ್ನಡ ಓದೋರಿಗೆ ಆ ಬುಕ್ಸ್ ಕರೆಕ್ಟಾಗಿದ್ದಾವೆ. ಅದನ್ನು ಬಿಟ್ಟು ಬೇರೆ ಏನೂ ಬೇಡ. ಓಕೆನಾ? ಇಷ್ಟು ನೀವು KAಗೆ ಓದಿದ್ರೆ ಸಾಕಾಗುತ್ತೆ. ಮತ್ತು ಕರೆಂಟ್ ಅಫೇರ್ಸ್ ನೋಡಿ, ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳ್ತಿದ್ರು. ಇವಾಗ ನ್ಯೂಸ್ ಪೇಪರ್ ಓದೋದಾದರೆ ಓದ್ಕೊಳ್ಳಿ. ನ್ಯೂಸ್ ಪೇಪರ್ ಪ್ರಜಾವಾಣಿ, ಕನ್ನಡದಲ್ಲಿ ಓದೋ ಪ್ರಜಾವಾಣಿ, ಮತ್ತು ಇಂಗ್ಲೀಷಲ್ಲಿ ದ ಹಿಂದೂ ಇದೆ, ಅದನ್ನಾದರೂ ಓದ್ಕೋಬೋದು. ಕನ್ನಡದಲ್ಲಿ ಓದೋರಿಗೆ ಯಾವುದಪ್ಪ ಪ್ರಜಾವಾಣಿ ಇದೆ. ನಿಮಗೆ ಮತ್ತೆ ರಿವಿಷನ್ ಮಾಡೋಕ್ಕಾಗಲ್ಲ, ನೋಟ್ಸ್ ಮಾಡ್ಕೋಬೇಕಾಗುತ್ತಂದರೆ ನಾನು ಮ್ಯಾಗ್ಝಿನ್ಸು ಹೇಳಿದ್ದೀನಿ. ಯಾವುದಂದರೆ ಸ್ಪರ್ಧಾ ಅರಿವು, ಮತ್ತು ಸ್ಪರ್ಧಾ ಇದೆಯಲ್ಲ, ಸ್ಪರ್ಧಾ ಅರಿವು ಇದೆ, ಮತ್ತು ವಿಜೇತನೂ ಇದೆ. ಇದನ್ನು ನೀವು ನೀಟಾಗಿ ಓದಿರಲ್ಲ, ಅದರಿಂದ ಕ್ವಶನ್ಸ್ ಬಂದಿರ್ತವೆ. ಮತ್ತು ಎಲ್ಲಕ್ಕೆಲ್ಲನೂ ಅಟೆಂಡ್ ಮಾಡೋಕ್ಕಾಗಲ್ಲ. ಓಕೆನಾ? ಅದೊಂದು ಇರಲಿ, ಎಲ್ಲನೂ ಮ್ಯಾಗ್ಝಿನಲ್ಲೇ ಕೊಟ್ಟಿರಲ್ಲ, ಒಂದೊಂದು ಮಿಸ್ ಆಗಿರ್ತವೆ. ಸೊ ನೀವು ಅದನ್ನು ನ್ಯೂಸ್ ಪೇಪರು ಡೈಲಿ ಏನಾದರೂ, ಈಗ ಯಾವುದಾದ್ರೂ ಒಂದು ಚಾನಲ್ನ ಫಾಲೋ ಮಾಡ್ತಿದ್ರೆ, ಚಾನಲ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಯೂಸ್ ಮಾಡ್ತಿದ್ರೆ ಅಥವಾ ಟೆಲಿಗ್ರಾಮಲ್ಲಿ ಯೂಸ್ ಮಾಡ್ತಿದ್ರೆ, ಅಲ್ಲಿ ನೀವು ಯಾವುದಾದ್ರೂ ಕರೆಂಟ್ ಅಫೇರ್ಸ್ನ ಫಾಲೋ ಮಾಡ್ತಿರ್ಬೇಕು. ಯಾಕಂದರೆ ಅವ್ರು ಡೈಲಿ ಅಪ್ಡೇಟ್ ಮಾಡ್ತಿದ್ರೆ ಅದನ್ನು ಬರುತ್ತೆ, ಎಲ್ಲನೂ ಬಂದಿರಲ್ಲ. ಸೊ ನೀವು ಎಲ್ಲಕ್ಕೆಲ್ಲನೂ ಅಟೆಂಡ್ ಮಾಡೋಕ್ಕಾಗಲ್ಲ. ನಿಮ್ಗೆ ಎಷ್ಟು ಗೊತ್ತಿರುತ್ತಲ್ಲ, ಗೊತ್ತಿರೋದನ್ನು ಮಾತ್ರ ರಾಂಗ್ ಮಾಡಬೇಡಿ. ಇದೇ ಮೇನ್ ತಪ್ಪಾಗಿರೋದು. ಗೊತ್ತಿರೋದ್ರಲ್ಲೇ 4-5 ಮಿಸ್ಟೇಕ್ ಮಾಡಿದ್ರೆ ನಿಮ್ಮ ಸ್ಕೋರ್ ಡೌನ್ ಆಗುತ್ತೆ. ಓಕೆನಾ? ಗೊತ್ತಿರೋದನ್ನು ಮಾತ್ರ ರಾಂಗ್ ಮಾಡಬಾರ್ದು. ಈಗ ಒಂದೊಂದು ಡಿಫಿಕಲ್ಟ್ ಬಂದಿದ್ದಾವೆ, ಒಂದೊಂದು ಕೇಳೇ ಇರೋದಂಥ ಕ್ವಶನ್ಸು ಬಂದಿದ್ದಾವೆ. ಅದನ್ನು ಬಿಟ್ಟರೂ ನಡೆಯುತ್ತೆ. ಯಾಕಂದರೆ ಬೇರೆದವ್ರಿಗೂ ಅದು ಗೊತ್ತಿರಲ್ಲ. ಕೆಲವೊಂದು ಜನ ಗೊತ್ತಿದ್ದರೆ ಏನು ಪ್ರಾಬ್ಲಮ್ ಆಗೋಲ್ಲ. ನಿಮ್ಗೆ ಏನು 100% ಬರೋಂಥವು ಇರ್ತಾವಲ್ಲ, ಅದನ್ನು ನೀವು ಮಿಸ್ ಮಾಡ್ಕೋಬಾರ್ದು. ಅದೇ ಒಂದು ಮೇನ್ ಮಿಸ್ಟೇಕ್ ಮಾಡೋದು ನೀವು.
ಮತ್ತು ಸೈನ್ಸ್ ಆ್ಯಂಡ್ ಟೆಕ್ಕಿಗೆ ನಾನು ಹೇಳಿದ್ದೀನಿ ನೋಡಿ, ಅದು ಬೇಸಿಕ್ ಬುಕ್ಸ್ನ ಓದ್ಕೊಳ್ಳಿ. ಸೈನ್ಸ್ ಆ್ಯಂಡ್ ಟೆಕ್ ಸೊಲ್ಯೂಷನ್ ಆಯಿತು, ಅದನ್ನು ನೀವು ಕರೆಕ್ಟಾಗಿ ಓದ್ಕೊಂಡ್ಮೇಲೆ ನೀವು ಬೇಕಿದ್ರೆ ಆಮೇಲೆ ನೋಡಿ. ಇವಾಗ ನೆಕ್ಸ್ಟ್ ನಾನ್ ಎಚ್ ಕೆ FD ಎಕ್ಸಾಮ್ ಇದೆಯಲ್ಲ ನೆಕ್ಸ್ಟ್ ಮಂತ್ 11ಕ್ಕೆ, ಅದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ. ಒಂದು ಸಲ ರಿವಿಷನ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ. ಮತ್ತು ಅಪ್ಕಮಿಂಗ್ ಇನ್ನೂ SD ಇದೆ, ಯಾವಾಗಂದರೆ HKದು ಫೆಬ್ರವರಿಯಲ್ಲಿದೆ. ಅದಕ್ಕಾದ್ರೂ ನೀವು ಓದ್ಕೋಬೋದು. ಬೇಸಿಕ್ ಓದಿದ್ರೆ ಸಾಕಾಗುತ್ತೆ, ಇವಾಗ ಸಿಂಗಲ್ ಲೈನ್ ಬರಲ್ಲ, ನೀವು ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ಮೆಂಟಲ್ ಎಬಿಲಿಟಿ ಕೇಳ್ತಿದ್ರಿ ಜಾಸ್ತಿ. ಮೆಂಟಲ್ ಎಬಿಲಿಟಿ ಇಲ್ಲಿ ಯಾವುದಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರು ಯಾವುದ್ರ ಮೇಲಾದರೂ ಕೇಳ್ಬೋದು. ಇಂಟ್ರೆಸ್ಟ್ ಮೇಲೆ ಕೇಳ್ಬೋದು, ರೈಲ್ ಮೇಲೆ ಕೇಳ್ಬೋದು, ವೆನ್ ಡೈಗ್ರಾಮ್ ಕೇಳಿದ್ದಾರೆ, ಅದನ್ನು ಎಷ್ಟೋ ಜನ ಮಿಸ್ಟೇಕ್ ಮಾಡಿದ್ದಾರೆ. ಅದು ಈ ಥರ ಸೀರೀಸ್ ಕಂಪ್ಲೀಟ್ ಮಾಡೋದು ಕೇಳ್ತಾರೆ. ಸೊ ನೀವು ಎಲ್ಲನೂ ಏಜ್ ಮೇಲೆ ನೋಡ್ಕೋಬೇಕು. ಎಲ್ಲ ಕಾನ್ಸೆಪ್ಟ್ ಏನಿದಾವಲ್ಲ ಒಂದು ಕಡೆ ಲಿಸ್ಟ್ ಮಾಡಿಕೊಂಡು ಪ್ರತಿಯೊಂದರ ಮೇಲೂ ಕ್ವಶನ್ ಸಾಲ್ವ್ ಮಾಡ್ಕೊಳ್ಳಿ. ಮತ್ತು ಪ್ರೀವಿಯಸ್ ಇಯರ್ ಏನು ಕ್ವಶನ್ ಪೇಪರ್ಸ್ ಇದಾವಲ್ಲ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ. ಅದರಲ್ಲಿ ಕ್ವಶನ್ ಬರಲಿಲ್ಲ ಅಂದ್ರೂ ಕ್ವಶನ್ಸ್ ಯಾವ ಥರ ಬರ್ತಿದ್ದಾವಂತ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇದು ಮೇನಾಗಿ ಹೇಳ್ತಿರೋದು ನಾನು. ಮತ್ತು ಯಾವುದಾದ್ರೂ ಮಾಡಲ್ ಕ್ವಶನ್ ಪೇಪರ್ ಇದ್ರೂ ಅವನ್ನ ಸಾಲ್ವ್ ಮಾಡ್ಕೋತೀರಿ, ಇವೆರಡನ್ನ. ಮತ್ತು KAದವ್ರದ್ದು ಏನು ಅಡ್ವಾಂಟೇಜ್ ಒಂದೊಂದು ಅಂದರೆ, ಅವರು ಹೊಂದಿಸಿ ಬರೆಯೋರು ಜಾಸ್ತಿ ಕೇಳ್ತಿದ್ದಾರೆ. ಹೊಂದಿಸಿ ಬರೆಯೋರು ಇದಾವಲ್ಲ ಅದರಲ್ಲಿ ನಿಮ್ಗೆ 1 ಅಥವಾ 2 ಗೊತ್ತಿದ್ರೂ ಈಸಿಯಾಗಿ ಹಾಕ್ಬೋದು. ಇದೊಂದು ಇವು ಹೊಂದಿಸಿ ಬರೆಯೋರು ಇದು ರಾಂಗ್ ಮಾಡ್ಕೋಬೇಡಿ. ಇದೊಂದು ಹೇಳ್ತಿದ್ದೀನಿ ನೋಡಿ, ಹೊಂದಿಸಿ ಬರೆಯೋರಲ್ಲಿ ರಾಂಗ್ ಮಾಡಬೇಡಿ. ಮತ್ತು ABCD ಕೊಟ್ಟಲ್ಲಿ ಅಲ್ಲಿ ರಾಂಗ್ ಮಾಡಬೇಡಿ. ಅಲ್ಲಿ 1-2 ಎಲಿಮಿನೇಟ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಏನು ಸಿಂಗಲ್ ಲೈನ್ ಬರ್ತಾವಲ್ಲ, ಅದರಲ್ಲೇ ನಿಮ್ಮದು ಸ್ವಲ್ಪ ಮಿಸ್ಟೇಕ್ ಆಗೋದು. ಓಕೆನಾ? ಈ ಥರ ಓದ್ಕೊಳ್ಳಿ. ಬೇಸಿಕ್ ಬುಕ್ಸು ಇನ್ನೊಂದು ಸಲ ಹೇಳ್ತೀನಿ ನೋಡಿ, ಬೇಸಿಕ್ ಬುಕ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ಬೇಸ್ ಅಂತಾರಲ್ಲ, ಯಾವಾಗಲೂ ಬೇಸ್ ಚೆನ್ನಾಗಿದ್ರೇ ಮುಂದೆ ಎಲ್ಲ ಚೆನ್ನಾಗಿರೋದು, ಬಿಲ್ಡಿಂಗ್ ಚೆನ್ನಾಗಿರೋದು. ಫೌಂಡೇಶನ್ ಚೆನ್ನಾಗಿದ್ದರೆ ಬಿಲ್ಡಿಂಗ್ ಹೆಂಗೆ ಚೆನ್ನಾಗಿರುತ್ತೆ, ನಿಮ್ಮದು ಬೇಸಿಕ್ ಕಾನ್ಸೆಪ್ಟ್ ಬೇಸ್ ಚೆನ್ನಾಗಿದ್ರೇ ಎಲ್ಲನೂ ಆನ್ಸರ್ ಮಾಡ್ಬೋದು. ಏನು 6 to 12th ಬುಕ್ಸ್ನ ನೀಟಾಗಿ ಓದ್ಕೊಂಡು ಆಮೇಲೆ ಆಥರ್ ಬುಕ್ಸ್ನ ರೆಫರ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸಿಗೂ ಹೇಳಿದ್ದೀನಿ, ಆ ಥರ ಮಾಡಿ. ಮತ್ತು ಸೈನ್ಸ್ ಆ್ಯಂಡ್ ಟೆಕ್ಕಿಗೂ ಹೇಳಿದ್ದೀನಿ ನೋಡಿ. ಮತ್ತು ಮೆಂಟಲ್ ಎಬಿಲಿಟಿನೂ ಹೇಳಿದ್ದೀನಿ, ಅದೇ ಥರ ಓದ್ಕೊಳ್ಳಿ. ಮೆಂಟಲ್ ಎಬಿಲಿಟಿ ಪ್ರೀವಿಯಸ್ ಒಂದು ಸ್ವಲ್ಪ ಕ್ವಶನ್ಸ್ ಸಾಲ್ವ್ ಮಾಡಿ. ಮತ್ತು KA ಕ್ವಶನ್ ಪೇಪರ್ನ ಜಾಸ್ತಿ ಸಾಲ್ವ್ ಮಾಡೋರಿ. ಯಾಕಂದರೆ ಅವ್ರದ್ದೊಂಥರ ಪ್ಯಾಟರ್ನ್ ಇಲ್ಲ. ಅವ್ರದ್ದು KAದವ್ರದ್ದು ಯಾವ ಥರ ಕ್ವಶನ್ಸ್ ಬರ್ತಿದ್ದಾವೆ ಅಂತೇಳಿ ಪ್ರೀವಿಯಸ್ FDA, SDA, VAO ಆಗಿದೆ, BMTC ಆಗಿದೆ, ಅವೆಲ್ಲ ಕ್ವಶನ್ ಪೇಪರ್ನ ಒಂದು ಜೆರಾಕ್ಸ್ ತೊಗೊಂಡು ಸಾಲ್ವ್ ಮಾಡಿ. ಮತ್ತು ಇವಾಗ FD ಐತಲ್ಲ HKದು, ಇದನ್ನು ಮಾಡಿ. ಲಾಸ್ಟ್ ಇಯರ್ ಏನು ಮಾಡಿದಾರಲ್ಲ ಅವೆಲ್ಲನೂ ಸಾಲ್ವ್ ಮಾಡ್ಕೊಂಡಿರಿ. KPSCಗೂ ಮತ್ತು KAಗೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇವ್ರದನ್ನು ಎಲ್ಲ ಕಾನ್ಸೆಪ್ಟೂ ನಿಮಗೆ ಅರ್ಥ ಆಗಿರಬೇಕು, ಅಂದರೆ ನೀವು KA ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು. ಈಸಿ ಇರುತ್ತೆ, ಬಟ್ ಎಲ್ಲನೂ ಗೊತ್ತಿರಬೇಕು. ಕೆಲವೊಬ್ಬರು ಪರ್ಟಿಕ್ಯುಲರ್ ಟಾಪಿಕ್ ಹೇಳಂತ ಹೇಳ್ತಿದ್ರು. ಹೆಂಗೆ ಹೇಳೋಕ್ಕಾಗುತ್ತೆ? ಇವಾಗ ಇದೇ ಟಾಪಿಕ್ ಮೇಲೆ ಬರ್ತಾವಂತೇಳಿ ಬರ್ಬೋದು, ಬಟ್ ನೀವು ಈ ಟಾಪಿಕ್ ಹೇಳಿದ್ರೆ ಜಸ್ಟ್ ಈ ಟಾಪಿಕ್ನ ಮಾತ್ರ ಓದ್ಕೊಂಡ್ಬಿಡ್ತೀರ. ಸೊ ಬೇರೆ ಟಾಪಿಕ್ನ ಇಗ್ನೋರ್ ಮಾಡಿಬಿಡ್ತೀರ. ಸೊ ಅದಕ್ಕೆ ಟಾಪಿಕ್ ಹೇಳೋಕ್ಕಾಗಲ್ಲ, ಬುಕ್ಸ್ನ ಹೇಳ್ಬೋದು. ಅಂದರೆ ಸಬ್ಜೆಕ್ಟ್ನ ಹೇಳ್ಬೋದು. ಈ ಸಬ್ಜೆಕ್ಟ್ ಓದಿ, ಒಂದು 4 ಓದಿ, 5 ಓದಿ ಅಂತೇಳಿ. ಎಲ್ಲ ಸಬ್ಜೆಕ್ಟ್ನೂ ಓದಿ, ಫೋಕಸ್ ಆನ್ ದಿ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಒಂದು 5 ಸಬ್ಜೆಕ್ಟ್ನ ಹೇಳ್ಬೋದು. ಟಾಪಿಕ್ ಹೇಳೋಕ್ಕಾಗಲ್ಲ, ಯಾಕಂದರೆ ಸುಮಾರು ಟಾಪಿಕ್ಸ್ ಇದ್ದಾವೆ. ನೀವು ಅದೇ ಟಾಪಿಕ್ಸ್ ಅಂತ ಹೇಳಿದ್ರೆ ಅದೇ ಟಾಪಿಕ್ಸ್ ಮೇಲೆ ಓದ್ತೀರಾ. ಇನ್ ಕೇಸ್ ಆ ಟಾಪಿಕ್ಸ್ ಮೇಲೆ ಬರಲಿಲ್ಲ, ನೆಕ್ಸ್ಟ್ ಟಾಪಿಕ್ಸ್ ಮೇಲೆ ಕೇಳಿದ್ರೆ ನಿಮಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಟಾಪಿಕ್ ಬೇಡ, ಸಬ್ಜೆಕ್ಟ್ ವೈಸ್ ಆ ಥರ ನೋಡಿ. ಜಾಸ್ತಿ ಕರೆಂಟ್ ಅಫೇರ್ಸ್ ಮೆಂಟಾಲಿಟಿ ಮಾಡಿ. ಓಕೆನಾ? ಯಾರೂ ಭಯ ಬೀಳಕ್ಕೆ ಹೋಗ್ಬೇಡಿ. ಎಕ್ಸಾಮ್ ನಿಯರ್ ಇದೆ, ಅದು ಇದೆ ಅಂತೇಳಿ ಆರಾಮಾಗಿ ಓದ್ಕೊಂಡ್ರೆ ಸ್ಕೋರ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.